ಹಾಯ್ ಫ್ರೆಂಡ್ಸ್, ಮಂಗಳ ಪಾಕಶಾಲೆಗೆ ಸ್ವಾಗತ. ನಾನು ಇವತ್ತಿನ ದಿನದಲ್ಲಿ ಏನೇನು ಮಾಡ್ತೀನಿ, ಈಗ ತಾನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಏನೇನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತೊಂದು ಸ್ವಲ್ಪ ಲೇಟಾಗಿದ್ದರಿಂದ ಪೇಪರಲ್ಲೇ ಬಂದಿತ್ತು. ನಾನು ಎದ್ದಾಳೋವತ್ತಿಗೆ ಪೇಪರ್ನ ಎತ್ಕೊಂಬಂದು ಒಳಗಿಟ್ಟೆ. ಬೆಳಿಗ್ಗೆ ಟೈಮ್ ಒಂದು ಸ್ವಲ್ಪ ಲೇಟಾಗಿದ್ದೆ ಅಂದರೆ ಕೆಲಸ ಎಲ್ಲ ಲೇಟಾಗಿ ಹೋಗುತ್ತೆ. ಅದಾದಮೇಲೆ ಗೇಟ್ ಬೀಗ ಹಾಕಿದ್ವಲ್ಲ, ಬೀಗ ತೆಗೆದ್ಮೇಲೆ ಗೇಟ್ ಓಪನ್ ಮಾಡ್ಕೊಂಡಿದ್ದೆ. ಗೇಟ್ ಓಪನ್ ಮಾಡಿಕೊಂಡು ಒಂದು ಸೈಡಲ್ಲಿ ಬಕೆಟಲ್ಲಿ ನೀರು ಬಿಟ್ಕೊಂಡು ಆಚೆ ಕಡೆ ಎಲ್ಲ ಕಸ ಹೊಡ್ಕೊಂಡು ಬಂದೆ. ಇವತ್ತು ಲೇಟಾಗಿರೋದ್ರಿಂದ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗ ಮಾಡಿಕೊಂಡೆ. ಎಂಟೂವರೆ ಒಳಗೆ ತಿಂಡಿ ಆಗಿಬಿಡ್ಬೇಕು. ಹಂಗಾಗಿ ಇವತ್ತು ಎದ್ದಿದ್ದೆ 7 ಗಂಟೆ 7:15 ಆಗಿತ್ತು. ಹಂಗಾಗಿ ತುಂಬ ಲೇಟ್ ಆಯಿತು. ಬೇಗನೆ ಕಸನೆಲ್ಲ ಹೊಡ್ಕೊಂಡೆ. ಕಸನ ಹೊಡ್ಕೊಂಬರೋದ್ರೊಳಗೆ ಬಕೆಟಿಗೆ ನೀರು ಬಿಟ್ಟಿದ್ನಲ್ಲ, ಅದು ತುಂಬ್ಕೊಂಡಿತ್ತು. ಅದನ್ನ ತಗೊಂಬಂದು ಬಾಗಿಲಿಗೆಲ್ಲ ನೀರು ಹಾಕಿದೆ. ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಬಿಟ್ಟೆ. ಯಾವುದೋ ಒಂದು ಚಿಕ್ಕದು ಬಿಟ್ಟು ಹೋದೆ ರಂಗೋಲಿನ. ತುಂಬ ದೊಡ್ಡದು ಬಿಡೋಕ್ಕೆ ಟೈಮ್ ಇರಲಿಲ್ಲ. ಹಂಗಾಗಿ ಯಾವುದು ಬೇಗ ಆಗುತ್ತೋ ಅದನ್ನು ಬಿಟ್ಟು ಬಂದೆ. ಈ ರೀತಿ ರಂಗೋಲಿ ಬಿಟ್ಕೊಂಡಿದ್ದೀನಿ. ಅದಾದಮೇಲೆ ಗಿಡಕ್ಕೆಲ್ಲ ನೀರನ್ನ ಹಾಕಿದೆ. ನೀರನ್ನ ಹಾಕಿದ್ಮೇಲೆ ಗೇಟು ಎಲ್ಲ ಆಚೆ ಕಡೆ ಎಲ್ಲ ಒರೆಸ್ಕೊಂಡು ಬಂದೆ. ಬಾಗಿಲು ಮತ್ತು ಆಚೆ ಕಡೆ ಗೇಟ್ನೆಲ್ಲವ ಅದು ಒರೆಸ್ಕೊಂಬರೋ ಹೊತ್ತಿಗೆ ತುಂಬ ಟೈಮ್ ಆಗೋತು. ಅದಾದಮೇಲೆ ನಾನಿಲ್ಲಿ ಆಚೆ ಕಡೆದೆಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದಾಯಿತು. ಹಾಲು ಸ್ಕ್ರೀನೆಲ್ಲ ತೆಗ್ದಿರಲಿಲ್ಲ, ಹಂಗಾಗಿ ಸ್ಕ್ರೀನೆಲ್ಲ ತೆಗೆದುಕೊಂಡೆ. ಸ್ಕ್ರೀನೆಲ್ಲ ತೆಗೆದ್ಮೇಲೆ ಬೆಡ್ಶೀಟ್ನೆಲ್ಲ ಈಗ ಚಳಿ ಇರೋದ್ರಿಂದ ಎಲ್ಲಿ ಬೇಕು ಅಲ್ಲೇ ಒದ್ಕೊಂಡು ಕೂತಿರ್ತಾರೆ, ಮತ್ತು ಹಂಗೆ ಬಿಟ್ಬಿಟ್ಟು ಹೋಗಿರ್ತಾರೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋದೇ ತುಂಬ ಹೊತ್ತಾಗುತ್ತೆ. ಹಾಲು ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಇನ್ನೆಲ್ಲ ಕೆಲಸ ಮುಗ್ದಂಗೆ. ಹಾಲು ಅಡುಗೆ ಮನೆ ಕ್ಲೀನ್ ಆದರೆ ನಾನು ಡೈಲಿ ಬೆಳಗ್ಗೆ ಟೈಮಿಗೆ ಕ್ಲೀನ್ ಮಾಡ್ಕೊಳಕ್ಕೆ ಆಗದಿದ್ದರೆ ನಾನು ತಿಂಡಿ ಆದಮೇಲೆ ಎಲ್ಲರನ್ನೂ ಕಳಿಸಿದ್ಮೇಲೆ ಮಾಡ್ಕೊಳ್ತೀನಿ. ಒಂದೊಂದು ದಿನ ಬೇಗ ಮಾಡಿಕೊಳ್ಳೇಬೇಕು ಅಂದಿದ್ದ ಟೈಮಲ್ಲಿ ನಾನು ಎದ್ದು ಕಸ ಹೊಡ್ಕೊಂಡು ಬಂದ ತಕ್ಷಣವೇ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವತ್ತು ಎಲ್ಲೋ ಹೋಗೋದಿತ್ತು, ಹಂಗಾಗಿ ಬೇಗನೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇಲ್ಲಾಂದರೆ ತಿಂಡಿ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋದು. ಬೆಳಿಗ್ಗೆ ಟೈಮು ತಿಂಡಿ ಮತ್ತು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ರಿಸ್ಕ್ ಆಗುತ್ತೆ. ಹಂಗಾಗಿ ನಾನು ತಿಂಡಿ ಮಾಡಿ ಎಲ್ಲರನ್ನೂ ಕಳಿಸಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಹಾಲಂತೂ ನೀಟಾಯಿತು. ಈಗ ಅಡುಗೆ ಮನೇನ ನೀಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅಡುಗೆ ಮನೆ ಹಾಲು ನೀಟಾಗಿಬಿಟ್ರೆ ಇನ್ನೆಲ್ಲದು ಕೆಲಸ ಮುಕ್ಕಾಲು ಭಾಗ ಮುಗ್ದಂಗೆ. ಅಡುಗೆ ಮನೆಯೂ ಕ್ಲೀನ್ ಆಯಿತು. ಈಗ ಕಸ ಹೊಡ್ಕೊಂಬಂದು ನೆಲ ಒರೆಸಿದ್ರೆ ಕೆಲಸನೇ ಮುಗ್ದೋಗುತ್ತೆ. ಈಗ ಅಡುಗೆ ಮನೆ ಕ್ಲೀನ್ ಆದಮೇಲೆ ನಾನೀಗ ತಿಂಡಿ ಮಾಡ್ಕೊಳ್ಳೋಣ. ಫಸ್ಟು ತಿಂಡಿ ಮಾಡಿದ್ಮೇಲೆ ಕಸ ಹೊಡ್ಕೊಂಬಂದು ನೆಲ ಒರೆಸ್ಕೊಳ್ಳೋಣ ಅಂತ ಫಸ್ಟ್ ತಿಂಡಿ ಮಾಡೋಣ ಅಂತ ತಿಂಡಿ ಮಾಡ್ಕೊಳ್ತಾಯಿದ್ದೀನಿ. ಇವತ್ತು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನಾನು ವೀಡಿಯೋನ ತೋರಿಸಿಲ್ಲ. ಚಿತ್ರಾನ್ನ ಮಾಡಿದ್ದೆ. ಎಲ್ಲ ತಿಂಡಿ ತಿಂದು ಡ್ಯೂಟಿಗೆ ಹೋದರು. ಎಲ್ಲರನ್ನು ಕಳಿಸಿದ್ಮೇಲೆ ನಾನು ಟಿಫನ್ ಮಾಡೋಣ ಅಂತ ಟಿಫನ್ ಮಾಡಿಕೊಂಡೆ. ಟಿಫನ್ ಆದಮೇಲೆ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಸ ಹೊಡೆದ್ಬಿಟ್ಟು ನೆಲ ಒರೆಸೋಣ ಅಂತ. ಕಸ ಹೊಡ್ಕೊಂಬಂದಿದ್ದಾಯಿತು. ಈಗ ನೆಲ ಒರೆಸ್ಕೊಂಬರ್ತಾಯಿದ್ದೀನಿ. ನೆಲ ಒರೆಸ್ಕೊಂಬಂದಾದಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಈಗ ಪೂರ್ತಿಯಾಗಿ ನೆಲ ಒರೆಸಿದ್ದಾಯಿತು. ಈಗ ನಾನು ಸಾಂಬಾರಿಗೆ ಒಣಹುಳ್ಳಿ ಕಾಳು, ಈಗ ಹೊಸ ಕಾಳಾಗಿರೋದ್ರಿಂದ ಒಣಹುಳ್ಳಿ ಕಾಳು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ
ಹುಳ್ಳಿಕಾಳನ್ನ ಹಾಯ್ಕೊಳ್ತಾ ಕೂತ್ಕೊಂಡಿದ್ದೀನಿ. ಅದರೊಳಗೆ ಕಲ್ಲು ಜಾಸ್ತಿ ಇರುತ್ತೆ, ಹಿಂಗ್ಸೋಕ್ಕಾಗಲ್ಲ. ಹಾಗಾಗಿ ಆಯ್ದೇ ಕಲ್ಲನ್ನ ತೆಗಿಬೇಕು. ಹಾಗಾಗಿ ನಾನು ಹುಳ್ಳಿಕಾಳನ್ನ ಹಾಯ್ಕೊಂಡು ಕೂತಿದ್ದೀನಿ. ಈಗ ಹುಳ್ಳಿಕಾಳೆಲ್ಲ ಹಾಯ್ಕೊಂಡಿದ್ದಾಯಿತು. ಈಗ ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹೊಸ ಹುಳ್ಳಿಕಾಳು ಆಗಿರೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸೂಪ್ ಥರ ಮಾಡಿಕೊಂಡು ಕುಡಿಬೋದು, ಇಲ್ಲಾಂದರೆ ಸಾಂಬಾರು ಮಾಡ್ಕೊಳ್ಬಹುದು. ಈ ಟೈಮಲ್ಲಿ ಹೆಲ್ತ್ಗೂ ತುಂಬಾ ಒಳ್ಳೆಯದು, ಶೀತದ ಟೈಮ್ ಅಲ್ವಾ. ಹಾಗಾಗಿ ಒಂದೆರಡು ಸಲ ತೊಳೆದ್ಬಿಟ್ಟು ನಮಗೆ ನೀರು ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಹುಳ್ಳಿಕಾಳು ಬಸ್ಸಾಂಬಾರು ಮಾಡೋಣ ಅಂತ ಕುಕ್ಕರ್ಗೆ ಜೋಡಿಸಿಕ್ಕಿದ್ದೀನಿ. ಒಂದು ಸೈಡಲ್ಲಿ ನೀರನ್ನ ಕಾಯಕ್ಕಿಟ್ಟಿದ್ದೆ. ಓಪನಾಗಿ ಅನ್ನ ಮಾಡ್ಕೊಳ್ಳೋಣ ಅಂತ ನೀರು ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಗಂಟೆ ಮುಂಚೆಗೆ ಅಕ್ಕಿ ನೆನೆಸಿಟ್ಟಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಮುಚ್ಚಿಬಿಟ್ಬಿಡೋಣ. ಮುಚ್ಚಿದ ಮೇಲೆ ಈ ರೀತಿ ಕುದ್ಕೊಂಬರುತ್ತೆ. ಕುದ್ಕೊಂಡು ಬಂದಮೇಲೆ ಅನ್ನ ಚೆನ್ನಾಗಿ ಬೆಂದಮೇಲೆ ಅನ್ನ ರೆಡಿಯಾಗಿದೆ. ಈಗ ಒಂದು ಸೈಡಿಗೆ ಮೊಳಕೆ ಹುಳ್ಳಿಕಾಳು ಬೇಯಕ್ಕಿಟ್ಟಿದ್ದೆ, ಅದು ಬೆಂದಿತ್ತು. ಈಗ ಸಾಂಬಾರನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಕಾಳನ್ನು ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಅನ್ನ ಮತ್ತು ಸಾಂಬಾರು, ಕಾಳು ರೆಡಿಯಾಗಿದೆ. ಅಷ್ಟರೊಳಗೆ ನಮ್ಮ ಮನೆಯವರು ಸಂತೆಗೆ ಹೋಗಿದ್ರು. ಸಂತೆಗೆ ಹೋಗಿ ಸೊಪ್ಪು ತರಕಾರಿ ಎಲ್ಲ ತೊಗೊಂಬಂದಿದ್ದಾರೆ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು, ದಂಟು, ಸಬ್ಸಿಗೆ ಸೊಪ್ಪು ಮತ್ತು ಟೊಮಾಟೊ, ಆಲೂಗೆಡ್ಡೆ, ಬೆಂಡೆಕಾಯಿ, ಹಸಿರು ಮೆಣಸಿನ್ಕಾಯಿ ಮತ್ತು ಅವರೆಕಾಯಿನ ತೊಗೊಂಬಂದಿದ್ರು. ಒಂದು 2 kgನೇನೋ ಅವರೆಕಾಯಿ ತೊಗೊಂಬಂದಿದ್ದಾರೆ. ಈಗ ಅವನ್ನ ಸುಳಿದು ರೆಡಿ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನು ಅಲ್ಲಿ ಶೇರ್ ಹಾಕಿದ್ದೆ. ಅಲ್ಲಿ ಇವತ್ತೇನೋ ಗಿಫ್ಟ್ ಕೊಡ್ತಾರೆ ಬನ್ನಿ ಅಂತ ಎಲ್ಲರಿಗೂ ಹೇಳಿದರು. ಹಂಗಾಗಿ ಅಲ್ಲಿಗೋದೆ. ಅಲ್ಲಿ ತುಂಬ ರಶ್ ಇತ್ತು. ಅಲ್ಲಿ ಒಂದು 2 ಅವರ್ ಕಾದು ಗಿಫ್ಟ್ ತಗೊಂಬಂದಿದ್ದೀನಿ. ಇವಾಗ ಗಿಫ್ಟ್ ಏನು ಅಂತ ನಿಮಗೆ ತೋರಿಸ್ತೀನಿ. ವರ್ಷ ಅದರಲ್ಲಿ ಆದಾಯ ಬಂದಿರೋದ್ರಾಗೆ ಜನಕ್ಕೆಲ್ಲ ಗಿಫ್ಟ್ ಕೊಡ್ತಾರೆ, ಯಾರ್ಯಾರು ಶೇರ್ ಹಾಕಿರ್ತಾರೆ ಅವ್ರಿಗೆ. ಹಾಗಾಗಿ 3 ವರ್ಷದಿಂದ ಕೊಟ್ಟಿರಲಿಲ್ಲ, ಹಂಗಾಗಿ ಈ ವರ್ಷ ಕೊಟ್ಟಿದ್ದಾರೆ. ಈ ರೀತಿ 3 ಪಾತ್ರೆ ಕೊಟ್ಟಿದ್ದಾರೆ. 2 ಅನ್ನ ಮತ್ತು ಸಾಂಬಾರು ಮಾಡ್ಕೊಳ್ಳೋ ರೀತಿ ಇದ್ದಾವೆ. ಒಂದು ಬಾಣಲಿ ಕೊಟ್ಟಿದ್ದಾರೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಆದರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿಗೋಗಿ ಅದನ್ನೆಲ್ಲ ತೊಗೊಂಡು ಬಂದಮೇಲೆ ನಮ್ಮ ಮನೆಯವರು ಸಂತೆಲಿ ಅವರೆಕಾಯಿ ತೊಗೊಂಬಂದಿದ್ರಲ್ಲ, ಅವರೆಕಾಯಿ ಸುಳ್ಕೊಂಡೆ. ಈಗ ತಾನೇ ಮನೆ ಕೆಲಸ ಎಲ್ಲ ಮುಗೀತು. ಈಗ ತಾನೇ ಬಂದಿದ್ದೀನಿ. ಇವತ್ತಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು.